ಎಲ್ರಿಗೂ ನಮಸ್ಕಾರ, ಸ್ವಾಗತ. 13-14ನೇ ತಾರೀಕು ಕಲಾವಿದ ಸಂಘದಲ್ಲಿ ಡಾಕ್ಟರ್ ಅಂಬರೀಷ್ ಆಡಿಟೋರಿಯಂ ಮತ್ತು ನಮ್ಮ ಈ ಭವನದ ಡಾಕ್ಟರ್ ರಾಜ್ಕುಮಾರ್ ಭವನದಲ್ಲಿ ನಡೆಯುವಂಥ ಈ 13 ಮತ್ತು 14ನೇ ಪೂಜೆ ಏನು ಅಂತ ಎಲ್ಲರೂ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳ್ತಾಯಿದ್ರು. ಪೂಜೆ ಅಷ್ಟೇ, ಇನ್ನೇನಿಲ್ಲ. ಹೋಮ ಅವನ ಪೂಜೆ ಮಾಡೋದು ಅನ್ನೋ ಉದ್ದೇಶ. ಅದೇ ಸಮಯ ನಾವು ಈ ಕೋವಿಡ್ ಆದಮೇಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಕೋವಿಡ್ ಆದಮೇಲೆ ಮತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತಿರ್ಗಾ ಸಾವು ನೋವು ಮತ್ತು ಇನ್ನೊಂದು ಎರಡನೇ ವೇವ್ ಬಂದಾಗ ಸೊ ಇದನ್ನು ಯಾವಾಗ ಮಾಡೋದು ಏನು ಅಂತ ಕಾರಣಾಂತರದಿಂದ ಸುಮಾರು ಜನ ನಮ್ಮ ಚಿತ್ರರಂಗದಿಂದ ನಾವು ಹಿರಿಯರನ್ನೆಲ್ಲ ಸುಮಾರು ಜನ ಕಳ್ಕೊಂಡ್ವಿ. ಸೊ ಅದನ್ನೆಲ್ಲ ಇಟ್ಕೊಂಡು ದೊಡ್ಡಣ್ಣವರು ಮೊನ್ನೆ ಒಂದು ತಿಂಗಳು ಮುಂಚೆ ನನಗೆ ಹೇಳ್ತಾಯಿದ್ರು, ನಾನು ಪೂಜೆ ಮಾಡಿಸ್ಬೇಕು ಅಂತ. ನಾನು ನೋಡೋಣ ಯಾವ ಒಳ್ಳೆ ದಿನ ನೋಡಿ ಮಾಡಿಸಿ ಅಂತ ಹೇಳ್ತಿದ್ದೆ. ಸೊ ಈ 14ನೇ ತಾರೀಕು ಕಲೆಗೆ ಅಂದರೆ ಒಂದು ಒಳ್ಳೆ ದಿನ, ಆ ದಿನ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮಾತನ್ನು ದೊಡ್ಡಣ್ಣವ್ರು ಹೇಳಿದಾಗ ನಾನು ಆಯಿತು ಮಾಡಿ ಅಣ್ಣ, ಅದಕ್ಕೇನು. ಇಡೀ ಚಿತ್ರರಂಗದ ಒಂದು ಉಳಿವಿಗಾಗಿ, ಚಿತ್ರರಂಗದ ಏಳಿಗೆಗೋಸ್ಕರ ನಾವು ಇದನ್ನು ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ವಿ, ಈಗ ಮಾಡೋಣ ಮಾಡಿ ಅಂತ ಹೇಳಿ ಇದನ್ನು ನಾವು ಈ ಹೋಮ ಮತ್ತು ಪೂಜೆನ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇಷ್ಟೆಲ್ಲ ಆದಮೇಲೆ ಇಡೀ ಚಿತ್ರರಂಗ ಭಾಗವಹಿಸಬೇಕು ಅನ್ನೋದಲ್ಲ ಇದು. ಇಡೀ ಚಿತ್ರರಂಗ ಭಾಗವಹಿಸೋದಲ್ಲ, ನಾವು ಯೂಶಲಾಗಿ ಏನು ಮಾಡ್ತೀವಿ, ಒಂದು ಕಾರ್ಯಕ್ರಮ, ಒಂದು ಏನೋ ಒಳ್ಳೆಯದು ಈ ಥರ ಮಾಡಿದಾಗ ಎಲ್ರಿಗೂ ಒಂದು ಇನ್ವಿಟೇಷನ್ ಕೊಡ್ತೀವಿ. ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ನಿರ್ಮಾಪಕರ ಸಂಘ, ಡೈರೆಕ್ಟರ್ಸ್ ಅಸೋಸಿಯೇಷನ್, ಒಕ್ಕೂಟ, ಎಲ್ಲರೂ ಕಾರ್ಮಿಕರಿಗೆ ಎಲ್ರಿಗೂ ಕೊಡ್ತೀವಿ. ನಾನೇ ದೊಡ್ಡಣ್ಣವ್ರಿಗೆ ಹೇಳಿದೆ, ಅಣ್ಣ ಇದಕ್ಕೆ ಯಾರಿಗೂ ನೀವು ಇನ್ವಿಟೇಷನ್ ಕೊಡೋಕ್ಕೆ ಹೋಗಬೇಡಿ. ಇದು ಬಂದು ಚಿತ್ರೋದ್ಯಮ, ನಮ್ಮ ಇಡೀ ಚಿತ್ರೋದ್ಯಮ, ಚೇಂಬರ್ ಆಗ್ಬೋದು, ನಿರ್ಮಾಪಕರಾಗ್ಬೋದು, ಎಲ್ಲ ಸೇರಿ ನಾವು ಈ ಒಂದು ಪೂಜೆ ಕಾರ್ಯಕ್ರಮನ ಮಾಡ್ತಾ ಇರೋದು. ನಮ್ಮೆಲ್ಲರ ಉದ್ದೇಶ ಒಂದೇ. ಇತ್ತೀಚೆಗೆ ನೀವೇ ನೋಡ್ತಾ ಇದ್ದೀರಾ, ಕನ್ನಡ ಚಿತ್ರರಂಗದಲ್ಲಿ ಚೇಂಬರ್ ಆಗ್ಬೋದು, ನಿರ್ಮಾಪಕ ಸಂಘ ಆಗ್ಬೋದು, ಎಲ್ಲರೂ ಅಯ್ಯೋ ಥಿಯೇಟ್ರ್ಗಳಿಲ್ಲ, ಥಿಯೇಟ್ರ್ಗಳಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ, ಚಿತ್ರಮಂದಿರಗಳಲ್ಲಿ ನಮಗೆ ಚಿತ್ರ ಸಿಗ್ತಾ ಇಲ್ಲ, ಇಲ್ಲ ಅಂದರೆ ಚಿತ್ರಮಂದಿರಗಳೆಲ್ಲ ಮುಚ್ತಾ ಇದ್ದಾರೆ, ಏನೇನೋ ಗೊಂದಲ ಗಲಭೆಗಳು ಪ್ರಾಬ್ಲಮ್ ಇದು ಸುಮಾರು ಇತ್ತೀಚೆಗೆ ಜಾಸ್ತಿ ಆಯಿತು. ಸೊ ನಾವು ಅದನ್ನು ಎಲ್ಲ ಕ್ರೋಢೀಕರಿಸಿ, ನಾನು 2 ಚಿತ್ರಗಳ ಬಿಡುಗಡೆ, ನನ್ನದೇ ಸ್ವಂತ ಚಿತ್ರದ ಬಿಡುಗಡೆ ಆದ ನಂತರ ಇವತ್ತಿನ ಸ್ಥಿತಿಗತಿ ಪರಿಸ್ಥಿತಿ ಏನು ಚಿತ್ರರಂಗದ ನನಗೆ ಗೊತ್ತಿರೋದ್ರಿಂದ ವೆರಿ ಬ್ಯಾಡ್ಲಿ ನೀಡೆಡ್ ಒಂದು ಸೊಲ್ಯೂಷನ್ ಬೇಕು. ಯಾರ ಹತ್ರ ಹೋಗಿ ಕೇಳಬೇಕು ಸೊಲ್ಯೂಷನ್? ಜನಗಳ ಹತ್ರ ಹೋಗಬೇಕು. ಜನಗಳ ಹತ್ರ ಹೋಗ್ತಾ ಇದ್ದೀವಿ, ಜನಗಳ ಹತ್ರ ಕೇಳ್ತಾ ಇದ್ದೀವಿ, ಚಿತ್ರ ನೋಡಿ ಕನ್ನಡ ಚಿತ್ರರಂಗ ಬೆಳೆಸಿ, ನಮ್ಮ ಭಾಷೆನ ಉಳಿಸಿ ಅನ್ನೋದೆಲ್ಲ ಕೇಳ್ತಾ ಇದ್ದೀವಿ. ಚಿತ್ರರಂಗ ಮಾತ್ರನೇ ಅಲ್ಲ, ಎಷ್ಟೋ ಕನ್ನಡ ಸಂಘ ಸಂಸ್ಥೆಗಳೂ ಕೇಳ್ಕೊತಾ ಇದ್ದಾರೆ. ಸೊ ಜನ ಅವರ ಅಭಿಪ್ರಾಯನ ನಾವು ಯಾವುದೂ ತಿದ್ದಕ್ಕಾಗೋದಿಲ್ಲ, ಬದಲಾಯಿಸೋಕ್ಕಾಗೋದಿಲ್ಲ. ಸೊ ಅವರು ನೋಡೋ ಒಳ್ಳೆ ಚಿತ್ರ ಇದ್ದರೆ ನೋಡ್ತೀವಿ, ಒಳ್ಳೆ ಚಿತ್ರ ಇಲ್ಲ ನೋಡಲ್ಲ ಅನ್ನೋದು ಅದು ಅವ್ರು ತಪ್ಪಲ್ಲ. ಅದು ನಮ್ಗೆ ಇವತ್ತಿನ ಚಿತ್ರರಂಗದ ಪರಿಸ್ಥಿತಿ ನೋಡಿದ್ರೆ ಏನೇನು ನಮಗೆ ಎದುರಾಗ್ತಾ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋದು. ನಮಗಿಂತ ಚಿತ್ರರಂಗದವ್ರಿಗಿಂತ ಮಾಧ್ಯಮದವ್ರಿಗೆ ಜಾಸ್ತಿ ಗೊತ್ತಾಗ್ತಾ ಇದೆ. ಎಲ್ಲ ಭಾಷೆಯ ಚಿತ್ರಗಳಲ್ಲಿ ಬಿಡುಗಡೆ ಆಗ್ತಾ ಇತ್ತು ಮುಂಚೆ. ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರ ಎಲ್ಲರ ಒಂದು ಧ್ವನಿಯಿಂದ ಆ ಡಬ್ಬಿಂಗ್ ಪಿಕ್ಚರ್ಗಳು ಇಲ್ಲೆಲ್ಲೂ ರಿಲೀಸ್ ಆಗ್ತಾ ಇರಲಿಲ್ಲ. ಅವಾಗ ನಾವು ನಮ್ಮ ದುರಂತ, ನಾವೆಲ್ಲ ಅವ್ರನ್ನೆಲ್ಲ ಕಳ್ಕೊಂಡ್ಮೇಲೆ ಇವತ್ತು ನೋಡಿ ಒಂದು ದೊಡ್ಡ ಸುನಾಮಿ ಥರ ಬಂದು ಎಲ್ಲ ಚಿತ್ರಗಳು ಇವತ್ತಿಲ್ಲಿ ಡಬ್ಬಿಂಗ್ ಆಗಿ ಕನ್ನಡದಲ್ಲಿ ಬರ್ತಾ ಇದೆ. ತಪ್ಪಲ್ಲ, ಅದೇನು ಮಾಡೋಕ್ಕಾಗೋದಿಲ್ಲ. ನಮ್ಮ ಪ್ರೇಕ್ಷಕರು ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಸೊ ಯಾವುದೇ ಲ್ಯಾಂಗ್ವೇಜಲ್ಲಿ ಒಂದು ಚಿತ್ರ ಅಂದರೆ ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಇಂಗ್ಲೀಷಲ್ಲಿ ಎಷ್ಟು 150, 200, 300, 400 ಪಿಕ್ಚರ್ಗಳು ತಯಾರಿ ಆಗ್ತವೆ. ಅದರಲ್ಲಿ ದಿ ಬೆಸ್ಟ್ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಇಲ್ಲಿ ತಂದು ರಿಲೀಸ್ ಮಾಡೋದು. ಎಲ್ಲ ಭಾಷೆಯ ಸೂಪರ್ ಡೂಪರ್ ಹಿಟ್ ಪಿಕ್ಚರ್ಗಳು ಇಲ್ಲಿ ಬಂದು ರಿಲೀಸ್ ಮಾಡ್ತಾರೆ. ಅದು ವ್ಯಾಪಾರ, ತಪ್ಪು ಅಂತ ನಾನು ಹೇಳಲ್ಲ. ಡಬ್ಬಿಂಗ್ ಮಾಡ್ತಾರೆ ಕನ್ನಡದಲ್ಲಿ. ಸೊ ನಮ್ಮ ಪ್ರೇಕ್ಷಕರು ಅದನ್ನು ನೋಡ್ತಾರೆ, ಇಷ್ಟಪಡ್ತಾರೆ. ನಮ್ಮ ಚಿತ್ರಗಳು ಚೆನ್ನಾಗಿ ಬರುತ್ತೆ, ಚೆನ್ನಾಗಿದೆ, ಚೆನ್ನಾಗಿಲ್ಲ ನೋಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ
ಎರಡನೇ ಮಾತಿಲ್ಲ.